ಶಾಂತಿ, ಸಹನೆ, ಸ್ವಯಂ ನಿಯಂತ್ರಣವನ್ನು ಇಸ್ಲಾಂ ಧರ್ಮ ಈ ಜಗತ್ತಿಗೆ ಬೋಧಿಸಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದ ಶಿಷ್ಟಾಚಾರವನ್ನು ಕಲಿಸಿಕೊಟ್ಟಿದೆ. ಮುಸ್ಲಿಮರಾಗಿ ನಾವು ಅದನ್ನು ಪಾಲಿಸುತ್ತೇವೆ. ಇಸ್ಲಾಂ ಜೀವನದ ಎಲ್ಲಾ ಕ್ಷೇತ್ರಕ್ಕೂ ಒಂದು ಚೌಕಟ್ಟು ವಿಧಿಸಿದೆ. ಮದುವೆಗೂ ಕೂಡ ಇದು ಹೊರತಾಗಿಲ್ಲ. ಮದುವೆ ಎಂದರೆ ಕೌಟುಂಬಿಕ ಬದುಕಿನ ಅಡಿಪಾಯ. ಈ ಅಡಿಪಾಯವೇ ಇಂದು ಶಿಥಿಲಗೊಳ್ಳುತ್ತಿದೆ. ನಾವು ಮದುವೆಯ ಸಂದರ್ಭದಲ್ಲಿ ನಮ್ಮದೇ ಆಚಾರಗಳನ್ನು ಪಾಲಿಸುತ್ತಿದ್ದೇವೆ, ಧರ್ಮವನ್ನು ಧಿಕ್ಕರಿಸಿ ನಡೆಯುತ್ತೇವೆ. ಇದರ ಫಲವಾಗಿ ಮದುವೆ ಇಂದು ವ್ಯಾಪಾರದ ಸರಕಿನಂತಾಗಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಶ್ರೀಮಂತರ, ಮಧ್ಯಮ ವರ್ಗದ ಮನೆಗಳಲ್ಲಿ ಕೇಳಿ ಬರುತ್ತಿರುವ ದಿನನಿತ್ಯದ ಮಾತುಗಳನ್ನು ಇದೋ ಒಮ್ಮೆ ಕೇಳಿ. കാട്ടിപ്പള്ളത്തെ പാട്ടി നാപ്പോ പോനിട്ട് ചെന്നിറാറ് പെണ്ണും ചന്തമുള്ള അറുപം തണ്ടെണ്ടായി ഒക്കാൻ തല്ലടി എന്തും പഠിക്കാത്ത അപ്പുറത്തവത്തോ അസുരപ്പുകു 40 പൗണ് കിട്ടുമ്പോ എഞ്ചിനീയർ പഠിച്ച നങ്ങല മോണുകു 100 പൗണ് ബംഗാറും ഒരു കാരെങ്കും കിട്ടണ്ടേ? നമ്മൾ ഇത്ര വരെ ആ മക്കൾക്ക് കാശ് മേങ്ങിയിട്ടില്ല. ആയാലും സ്വർണം മാത്രം കുറക്കാൻ പാടില്ല. ഞമ്മക്ക് ഇത്രമേ കിട്ടണ ചെല്ലിട്ട് ഒത്തായൊന്നില്ല. എന്റെ 2 പെണ്ണു മക്കൾക്ക് മംഗലാക്കിട്ട് കൊടുക്കുമ്പോ 40 പൗന് പൊന്നിയും വിറ്റിന്. അത്ര മാത്രമല്ല 1.5 ലക്ഷം കാശും കൊടുത്തനാന്ന്. നിങ്ങൾ ചെല്ലത് నాకు ಅರ್ಥೈತು. 40 ಪೌನು ಇಡ್ರಾರ್ ಅದಲ್ಲ ವಿಷಯ. ಮಂಗಿಲ್ತೋ ಖರ್ಚಿಗೆ ಎಂದಾಕ್ರು ಉಂಟು. ಇಂತಹ ಚರ್ಚೆ ನಡೆಸುತ್ತಿರುವ ಕುಟುಂಬದವರಿಗೂ ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡುವ ಭಿಕ್ಷುಕರಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಹೌದು, ಒಂದೆರಡು ವ್ಯತ್ಯಾಸಗಳು ಖಂಡಿತವಾಗಿಯೂ ಇದೆ. ಬೀದಿ ಭಿಕಾರಿಗಳು ತುಂಬ ವಿನಯದಿಂದ, ದೀನರಾಗಿ, ಕೇವಲ ಹಸಿದ ಹೊಟ್ಟೆಯನ್ನು ತುಂಬಿಸುವ ಸಲುವಾಗಿ ಭಿಕ್ಷೆಯನ್ನು ಬೇಡುತ್ತಾರೆ. ಆದರೆ ಈ ಅನುಕೂಲಸ್ಥರು ಹೆಣ್ಣಿನ ಕಡೆಯವರ ಮುಂದೆ ಕೈಚಾಚುವುದು ಹೊಟ್ಟೆಪಾಡಿಗಲ್ಲ, ಆಡಂಬರದ ಸ್ಪರ್ಧೆಗಾಗಿ. ಹಣ, ಬಂಗಾರ, ವಾಚು, ಐಷಾರಾಮಿ ಕಾರು ಮುಂತಾದ ದುಬಾರಿ ವಸ್ತುಗಳನ್ನು ದೋಚಿ ಅನಂತರ ಇವೆಲ್ಲ ತಮ್ಮದೆಂಬ ದೊಡ್ಡಸ್ತಿಕೆಯನ್ನು ಮರೆಯಲಿಕ್ಕಾಗಿ. ನಿಜವಾಗಿ ಇಂತಹ ಕಪಟ ದೊಡ್ಡಸ್ತಿಕೆಗಳಿಗಿಂತ ಬೀದಿ ಬದಿಯ ಭಿಕ್ಷಾಟನೆ ಇವರಿಗೆ ಲೇಸಲ್ಲವೇ? ಇಸ್ಲಾಮಿನಲ್ಲಿ ಇರುವುದಾದರೆ ವಧು ದಕ್ಷಿಣೆ ಅಥವಾ ಸ್ತ್ರೀಯರಿಗೆ ಪುರುಷನಾದವನು ನೀಡಬೇಕಾದದ್ದು ಮಾತ್ರ ಪವಿತ್ರ ಕುರ್ಆನ್ ಅತ್ಯಂತ ಸ್ಪಷ್ಟವಾದ ಭಾಷೆಯಲ್ಲಿ ನಮಗೆ ತಿಳಿಸಿದೆ. ಅದೇ ಸಂದರ್ಭದಲ್ಲಿ ಸ್ತ್ರೀಯರಿಂದ ಪುರುಷನು ಪಡೆಯತಕ್ಕಂತಹ ಈ ಒಂದು ದಕ್ಷಿಣೆ ಎಂಬುದು ಇಸ್ಲಾಮಿಗೂ ಇದಕ್ಕೂ ಖಂಡಿತ ಯಾವುದೇ ಸಂಬಂಧವಿರುವುದಿಲ್ಲ. ಹಲವು ಸಂಪ್ರದಾಯಗಳು ಬಂದು ಧರ್ಮದಲ್ಲಿ ಸೇರಿಕೊಂಡಂತೆ ಇದು ಕೂಡ ಎಲ್ಲಿಂದಲೋ ಬಂದು ಸೇರಿಕೊಂಡಂತಹ ಒಂದು ದುಷ್ಟ ಪದ್ಧತಿಯಾಗಿದೆ ಎಂಬುದು ಖಂಡಿತವಾಗಿಯೂ ನಮಗೆ ಇದರ ಬಗ್ಗೆ ಹೇಳಬಹುದು. ಮನೆಯಲ್ಲಿ ಹಸಿರುಗುಳಿಗಳಂತೆ ವಾಸವಾಗುವ ಸ್ತ್ರೀಯರಿಗೆ, ಆದರ್ಶ ಗೃಹಿಣಿಗಳಾಗಿ ಬದುಕಬೇಕಾದಂತಹ ಸ್ತ್ರೀಯರಿಗೆ ಅವರಿಗೆ ನೀಡತಕ್ಕಂತಹ ಒಂದು ಜವಾಬ್ದಾರಿಯುತವಾದ ಧನ ಅದಾಗಿದೆ ವಧು ದಕ್ಷಿಣೆ ಎಂಬ ಮಹರ್, ಅದು ಕಡ್ಡಾಯಗೊಳಿಸಿದೆ. ಅದೇ ಸಂದರ್ಭದಲ್ಲಿ ಸ್ತ್ರೀಯರಿಂದ ಈ ಕಡೆ ಪಡೆಯತಕ್ಕಂತಹ ಒಂದು ಏನು ಪದ್ಧತಿ ಇದೆ ಅದು ಇಸ್ಲಾಮಿಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ. ಅದು ಒಂಥರದ ಭಿಕ್ಷಾಟನೆ ಎನ್ನಬಹುದು. ಅದೇ ಸಂದರ್ಭದಲ್ಲಿ ಪುರುಷನು ಈ ಕಡೆ ಪಡೆಯೋದು ಒಡವೆ ಆಗಿರಬಹುದು, ಅಥವಾ ನಗದು ಹಣ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಕಾರುಗಳು ಅಥವಾ ಭೂಮಿ, ಕಟ್ಟಡಗಳು, ಅದರಂತೆ ವಾಚಿ ಅಂತ ಈ ಬೆಲೆಬಾಳುವ ವಸ್ತುಗಳು ಬೇಡಿಕೆ ಮುಂದಿಟ್ಟುಕೊಂಡು ಈ ರೀತಿಯ ಪಡೆಯತಕ್ಕಂತಹ ಈ ಒಂದು ದಂಧೆ ಏನಿದೆ ಇದು ಖಂಡಿತವಾಗಿಯೂ ಒಬ್ಬ ಪುರುಷನ ಪೌರುಷಕ್ಕೆ ಶೋಭೆಯಲ್ಲ, ಅವನ ಮರ್ಯಾದೆಗೆ ಹೇಳಿಸಿದಲ್ಲ ಎಂಬುದು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಹೆಣ್ಣು ಹೆತ್ತವರು ವರದಕ್ಷಿಣೆಯ ಹಣವನ್ನು ಎಲ್ಲಿಂದ ಹೊಂದಿಸುತ್ತಾರೆಂಬ ಅರಿವು ನಮ್ಮ ಸಮುದಾಯಕ್ಕಿದೆಯೇ? ಹೆಣ್ಣಿನ ತಂದೆ ಅಥವಾ ಸಹೋದರರು ಬೆವರು ಸುರಿಸಿ ಸಂಪಾದಿಸಿರುವುದನ್ನು, ಅವರ ತೋಟ, ಮನೆ, ಸೊತ್ತುಗಳನ್ನು ಮಾರಿ ಅಥವಾ ಅದಕ್ಕೆ ಲೋನ್ ಪಡೆದು
ಅಥವಾ ತಮ್ಮ ಕುಟುಂಬವನ್ನು ತೊರೆದು ವಿದೇಶದಲ್ಲಿ ವರ್ಷಗಟ್ಟಲೆ ದುಡಿದು ಸಂಪಾದಿಸಿರುವ ಹಣವನ್ನು ವರದಕ್ಷಿಣೆಯ ರೂಪದಲ್ಲಿ ನೀಡುತ್ತಾರೆ. ഞാൻ ഈ മങ്ങാരാക്കിട്ട് കൊടുക്കുമ്പോൾ 50,000 രൂപേൻ്റെ പൈസയും 51 പൗണ്ട് പൊന്നും കൊടുത്തിന് ഞാൻ അവർക്ക്. കാശിന്ന് ചൊല്ലിട്ട് അന്ന് അവർ കാശി തരണം എന്നിട്ട് കേട്ടത്. നിങ്ങളെ പെണ്ണ് കൊടുക്കുന്ന കഷ്ടത്തിന് വേണ്ടിയിട്ട് ഞാൻ കാശി കൊടുത്തേ. ഞാൻ എൻ്റെ സൊസൈറ്റി ബാങ്ക് സഹകാരി സംഘത്തിൻ്റെ സൊസൈറ്റിയിൽ നിന്ന് ഞാൻ 3 ലക്ഷം രൂപ ലോൺ എടുത്തിട്ട് കൊടുത്തത്. ആ ലോൺ ಏನೂ ಸಂದಿಟ್ಟಿಲ್ಲ. എൻ്റെ പാസ്ബുക്കിൽ അക്കൗണ്ടിൽ കാണുന്നു നിങ്ങൾക്ക്. എൻ്റെ പണിയാക്കിയാൽ ഉത്പത്തിയില്ല. ഞാൻ ഡ്രൈവറായിട്ട് റിട്ടയർഡ് ആയോ. 8 ആണ്ടಕ್ಕೆ മുന്നത്തെ 3 ലക്ഷത്തിന് എത്ര ವ್ಯಾಲ್ಯೂ ഉണ്ടെന്ന് നിങ്ങളും ಆಲೋಚನೆ ಹಾಕೊಂಡು. ಸಮುದಾಯದಲ್ಲಿ ಇಂತಹ ಎಷ್ಟೋ ಕುಟುಂಬಗಳಿವೆ. ಈ ರೀತಿ ಕಷ್ಟಪಡುವ ಮತ್ತು ಅದನ್ನು ಯಾರಿಗೂ ತಿಳಿಸದೆ ಒಳಗೊಳಗೆ ನೋವು ಅನುಭವಿಸುವ ಎಷ್ಟೋ ಹೆತ್ತವರಿದ್ದಾರೆ. ಇವರನ್ನು ಈ ಸ್ಥಿತಿಗೆ ತಂದಿರುವವರು ಯಾರು? ಹೀಗೆಲ್ಲ ಮಾಡಿದರೆ ನಮ್ಮ ವೈವಾಹಿಕ ಬದುಕಿನಲ್ಲಿ ಸಮೃದ್ಧಿ ಬರಲು ಸಾಧ್ಯವೇ? ಮದುವೆಗಾಗಿ ಏನೆಲ್ಲ ಪಾಪಗಳನ್ನು ನಾವು ಎಳೆದು ತರ್ತಾ ಇದ್ದೇವೆ. ಫೈನಾನ್ಸಿಗೆ ಹೋಗಿ ಬಡ್ಡಿ, ಇಸ್ಲಾಂನಲ್ಲಿ ವಿರೋಧಿಸಿದಂಥ ಅತ್ಯಂತ ದೊಡ್ಡ ಪಾಪ ಬಡ್ಡಿ. ಈ ಬಡ್ಡಿಗೆ ನಾವು ಶರಣವಾಗ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಈ ಎಲ್ಲ ಅನಾಹುತಗಳು ಬಂದಿರೋದು ಈ ವರದಕ್ಷಿಣೆಯಿಂದ. ಕೆಲವರು ಹೇಳ್ತಾರೆ, ನಾನು ನನ್ನ ಮಗಳಿಗೆ ನಾನು ಕೊಟ್ಟಿದ್ದೇನೆ, ನನ್ನ ತಂಗಿಗೆ ನಾನು ಕೊಟ್ಟಿದ್ದೇನೆ, ನನಗೆಯೂ ಸಿಗಬೇಕಂತೇಳಿ. ಖಂಡಿತ ಅದೊಂದು ದೊಡ್ಡ ಒಂದು ದುರಂತದ ವಿಷಯ. ಅದೇನೆಂದು ಹೇಳಿದರೆ, ಒಬ್ಬ ನಮ್ಮಿಂದ ತಕ್ಕೊಂಡಂತ ಹೇಳಿ ನಾವು ಮತ್ತೊಬ್ಬರಿಂದ ತಕ್ಕೊಳ್ಳುವುದು ಅದು ಖಂಡಿತ ಒಂದು ನ್ಯಾಯಕ್ಕೆ ತಕ್ಕುದ ಅಂತ ಒಂದು ವಿಷಯ ಅಲ್ಲ. ಹೇಗೆ ಅಂತ ಹೇಳಿದರೆ, ಒಬ್ಬ ನಮ್ಮ ಮನೆಗೆ ಬರ್ತಾನೆ, ದರೋಡೆ ಮಾಡ್ತಾನೆ. ನಮ್ಮ ಮನೆಗೆ ಒಬ್ಬ ಕಣ್ಣ ಹಾಕಿ ದರೋಡೆ ಮಾಡಿದರೆ ನಾವು ಮತ್ತೊಬ್ಬನ ಮನೆಗೆ ಕಣ್ಣ ಹಾಕಿ ದರೋಡೆ ಮಾಡುವುದಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಹೌದು, ಇಂತಹ ಧಾರ್ಮಿಕ ಹಾಗೂ ನೈತಿಕ ಮೌಲ್ಯಗಳನ್ನು ತಿಳಿದವರು ನಾವು. ಸಣ್ಣ ಮಕ್ಕಳಿಗೆ ಕದಿಯಬೇಡ, ದೋಚಬೇಡ, ಅನ್ಯರ ಸೊತ್ತಿಗೆ ಆಸೆ ಪಡಬೇಡ ಎಂಬೆಲ್ಲ ನೀತಿಗಳನ್ನು, ಮಾತುಗಳನ್ನು ನಾವು ಕಲಿಸುತ್ತೇವೆ. ದುರಂತವೆಂದರೆ, ಮುಂದೆ ಇದೇ ಮದುವೆ ಪ್ರಾಯಕ್ಕೆ ಬಂದಾಗ ಈ ಎಲ್ಲಾ ಮೌಲ್ಯಗಳನ್ನು ಮರೆತು ಧಿಕ್ಕರಿಸಿ ಹೆಣ್ಣಿನ ಮನೆಯವರಿಂದ ಗರಿಷ್ಠ ಪ್ರಮಾಣದಲ್ಲಿ ಹಣ ಸಂಪತ್ತುಗಳನ್ನು ವರದಕ್ಷಿಣೆಯಾಗಿ ಪಡೆಯಲು ನಾವೇ ಪ್ರೇರೇಪಿಸುತ್ತಿದ್ದೇವೆ. ಅದಕ್ಕೆ ಬೇಕಾದ ಯೋಜನೆಗಳನ್ನು ಹಾಕಲು ನಾವೇ ಪ್ರಯತ್ನಿಸುತ್ತೇವೆ. ಇದಕ್ಕೆ ಅರ್ಥ ಇದೆಯೇ? ಹೆಣ್ಣಿನ ಕಡೆಯವರೊಂದಿಗೆ ವಧುವಿಗೆ ಎಷ್ಟು ಚಿನ್ನ ಹಾಕುತ್ತಾರೆಂದು ಅಥವಾ ಎಷ್ಟು ಚಿನ್ನ ಹಾಕಬೇಕೆಂದು ಹೇಳುವ ಅಥವಾ ಕೇಳುವ ಯಾವುದೇ ಅಧಿಕಾರ ಗಂಡಿನ ಕಡೆಯವರಿಗೆ ಇಸ್ಲಾಂ ನೀಡಿಲ್ಲ. ಆದರೆ ಹೆಣ್ಣಿನ ಕಡೆಯವರಿಗೆ ಗಂಡಿನ ಕಡೆಯವರೊಂದಿಗೆ ಇಷ್ಟಿಷ್ಟು ವಧುದಕ್ಷಿಣೆ ನೀಡಬೇಕೆಂದು ಕೇಳುವ ಹಾಗೂ ಚರ್ಚಿಸುವ ಸಂಪೂರ್ಣ ಹಕ್ಕು ಇಸ್ಲಾಂ ನೀಡಿದೆ. ಹಾಗಾದರೆ ನಾವು ವರದಕ್ಷಿಣೆ ಕಳ್ಳರಾಗಿ ನಮ್ಮ ಹುಡುಗನನ್ನು ಕಳ್ಳತನ ಮಾಡಿಸಿದಂತಾಗುವುದಿಲ್ವೇ? ವಧುದಕ್ಷಿಣೆ ನೀಡುವಲ್ಲಿ ವರದಕ್ಷಿಣೆ ಪಡೆಯುವ ಈ ಧರ್ಮಬಾಹಿರ ಧೋರಣೆ ನಾಚಿಕೆ ಕೇಳಲ್ಲವೇ? ಇವತ್ತು ನಾವು ಮತ್ತೆ ಮಹರ್ಗೆ ಅದು ಕಳಕೊಂಡಿರುವಂತಹ ಸ್ಥಾನವನ್ನು ಮಹರ್ಗೆ ಕೊಡಬೇಕು. ಈ ವರದಕ್ಷಿಣೆ ಅನ್ನೋದು ಮಹರ್ಗೆ ತೀರಾ ತದ್ವಿರುದ್ಧವಾದಂತಹ ಪದ್ಧತಿ. ವರದಕ್ಷಿಣೆ ಪಡೆದುಕೊಂಡು ಮಹರ್ ಕೊಡೋದು ಇದು ಕೇವಲ ಒಂದು ತಮಾಷೆ. ಉದಾಹರಣೆಗೆ, ನಾನು ಒಬ್ಬರಿಗೆ 1,000 ರೂಪಾಯಿ ಕೊಡ್ಲಿಕ್ಕಿದೆ. 1,000 ರೂಪಾಯಿ ಕೊಡ್ಲಿಕ್ಕೆ ಇರುವ ನಾನು, ನೀವು 1 ಲಕ್ಷ ರೂಪಾಯಿ ನನಗೆ ಕೊಡಿ, ನಾನು ನಿಮಗೆ 1,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರೆ ಅವ 1,000 ರೂಪಾಯಿ ಪಾವತಿಸಿದಂತಾಗುತ್ತಿಲ್ಲ. ಅದರ ಬದಲಿಗೆ ಅವ 99,000 ತಗೊಂಡ ಮತ್ತು 1,000 ರೂಪಾಯಿ ಪಾವತಿಸಲಿಲ್ಲ ಅಂತ ಅರ್ಥ. ಸಾಮಾನ್ಯ ಗಣಿತ ತಿಳಿದ ಯಾರಿಗೂ ಕೂಡ ಇದು ಅರ್ಥ ಆಗ್ತದೆ. ಇವತ್ತು ಆಗ್ತಾ ಇರುವುದು ಅದೇ. ಮಹರ್ ಅನ್ನುವ ಹೆಸರಲ್ಲಿ ಏನಾದರೂ ಚಿಲ್ಲರೆ ಕೊಟ್ಟು ಬಿಡುದು ಹುಡುಗಿಯರ ಕಡೆಯವರಿಗೆ, ಮತ್ತು ವರದಕ್ಷಿಣೆಯ ಹೆಸರಲ್ಲಿ ಚಿನ್ನದ ರೂಪದಲ್ಲಿ, ಕಾರಿನ ರೂಪದಲ್ಲಿ ಮತ್ತು ನಗದಿನ ರೂಪದಲ್ಲಿ ಲಕ್ಷಾಂತರ ಪಡೆಯುವುದು. ಹೀಗೆ ಪಡೆದು ನಡೆಸುವಂತಹ ವಿವಾಹ ಅದು ಯಾವ ರೀತಿಯಲ್ಲೂ ಇಸ್ಲಾಮಿನ ಸ್ಫೂರ್ತಿಗೆ ತಕ್ಕುದಾದಂತಹ ವಿವಾಹ ಅಲ್ಲ. ಮತ್ತು ಅಂತಹ ವಿವಾಹ, ನನ್ನ ಪ್ರಕಾರ ಅಂತಹ ವಿವಾಹದಲ್ಲಿ ಮಹರ್ನ ಪಾವತಿ ಆಗಿಲ್ಲ ಅಂತಲೇ ಅರ್ಥ. ಇಂದು ಸಮುದಾಯ ತಮ್ಮ ಸಮರ್ಥನೆಗಾಗಿ ನಾನಾ ರೂಪದ ಸಮರ್ಥನೆಗಳನ್ನು ಮಂಡಿಸುತ್ತಿರಬಹುದು. ಕೆಲವರು ವರದಕ್ಷಿಣೆಯನ್ನು ಗಿಫ್ಟ್ ಎಂದು ಹೇಳಬಹುದು, ಮಗಳಿಗೆ ಮಗಳ ತಂದೆ ನೀಡುವ ಸಹಾಯ ಎನ್ನಬಹುದು. ವರದಕ್ಷಿಣೆಗೆ ಎಂತಹ ಅಂದ ಚಂದದ ಹೆಸರುಗಳಿವು. ಹೀಗೆಲ್ಲ ಮಾಡಿ ವಧುವಿನ ಕಡೆಯವರನ್ನು ಸಂಕಷ್ಟಕ್ಕೆ ಸಿಲುಕಿಸುವಲ್ಲಿ ಪಾಪ ಪ್ರಜ್ಞೆ ನಮ್ಮನ್ನು ಕಾಡುವುದಿಲ್ಲ. ಅವರು ವರದಕ್ಷಿಣೆಯ ಹೆಸರನ್ನೇ ಗಿಫ್ಟ್ ಎಂದು ಬದಲಾಯಿಸಿದ್ದಾರೆ. ಸಂದರ್ಭದಲ್ಲಿ ಹಣ ಅಥವಾ ಯಾವುದೇ ವಸ್ತು ಕೊಡುವುದು, ಅದನ್ನು ಗಿಫ್ಟ್ ಅಂತ ಅದನ್ನು ಕರೆಯವರಿದ್ದಾರೆ, ಅದನ್ನು ಗಿಫ್ಟ್ ಕೊಡುವುದು ಅಂತ. ನೀವು ಆಲೋಚನೆ ಮಾಡಿ ನೋಡಿ, ಒಬ್ಬ ತಂದೆ ತನ್ನ ಮಕ್ಕಳಿಗೆ ಜೀವನದಲ್ಲಿ ಹಲವು ಬಾರಿ ಗಿಫ್ಟ್ ಕೊಟ್ಟಿರ್ಬೋದು.
ಫಾರ್ ಎಕ್ಸಾಂಪಲ್ ಇದು ಪರೀಕ್ಷೆಯಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗೆದು ಪಾಸ್ ಆದಾಗ, ರ್ಯಾಂಕ್ ಬಂದಾಗ, ಅಥವಾ ಇನ್ನಿತರ ಹಲವು ಸಂದರ್ಭ ಇರ್ಬೋದು. ಆ ಸಂದರ್ಭದಲ್ಲಿ ಗಿಫ್ಟ್ ಕೊಡ್ತಾರೆ. ನೀವೊಂದು ಆಲೋಚನೆ ಮಾಡಿ ನೋಡಿ, ಈ ಯಾವುದೇ ಸಂದರ್ಭದಲ್ಲಿ ಆದರೂ ಕೂಡ ಈ ಗಿಫ್ಟ್ ಕೊಡಲಿಕ್ಕೆ ಅಂತೇಳಿ ಗಿಫ್ಟನ್ನು ಖರೀದಿಸುವಾಗ ಸಾಲ ಮಾಡಿದ್ದುಂಟಾ? ಯಾರ್ದಾರ ಮನೆ ಮುಂದೆ ಭಿಕ್ಷೆ ಬೇಡಿದುಂಟಾ? ಇಲ್ಲಲ್ವಾ? ಅದೇ ಸಂದರ್ಭದಲ್ಲಿ ನೋಡಿ, ತನ್ನ ಮಗಳಿಗೆ, ಒಂದು ಹೆಣ್ಣು ಮಗಳಿಗೆ ಮದುವೆ ಮಾಡುವಾಗ ಆ ಮದುವೆಗಾಗಿ ಅವ ತನ್ನ ಮನೆ, ಜಾಗ ಇದನ್ನೆಲ್ಲ ಮಾರಾಟ ಮಾಡ್ತಾನೆ. ಅಥವಾ ಫೈನಾನ್ಸ್ನವರಿಂದ ಈ ಗಿಫ್ಟಿನ ಹಿಂದೆ ಎಷ್ಟೆಷ್ಟು ಕಣ್ಣೀರುಂಟು, ಎಷ್ಟೆಷ್ಟು ಆಕ್ರಂದನ ಉಂಟು, ಏನೆಲ್ಲ ಕಷ್ಟ ಉಂಟು. ಇಷ್ಟೆಲ್ಲ ಕಷ್ಟಪಟ್ಟು ಕಣ್ಣೀರು ಸುರಿಸಿ ಆಕ್ರಂದನ ಸಹಿಸಿ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದು ಕೊಡುವಂಥ ಈ ಗಿಫ್ಟ್, ಇದನ್ನು ಗಿಫ್ಟ್ ಅಂತ ನಾವು ಹೇಳ್ತೇವೆ? ಇದೊಂದು ದರೋಡೆ ಅಲ್ವಾ? ಇದು ಖಂಡಿತ ದರೋಡೆ. ಹೌದು, ಮರ್ಯಾದೆಗೆಟ್ಟು ಗಿಫ್ಟ್ ಸಂಪಾದಿಸಿದ ಯುವಕರ ಬಾಳ್ವೆಯ ಸುಖವಿಲ್ಲ. ಬಹುತೇಕ ಪ್ರಕರಣದಲ್ಲಿ ಹುಡುಗನ ಗಿಫ್ಟಿನ ದಾಹ ನಿಂತಿರುವುದೇ ಇಲ್ಲ. ವಧುವಿನ ಮನೆಯವರಿಂದ ಮತ್ತೆ ಮತ್ತೆ ಹಣ, ಸಹಾಯ ಕೇಳಿ ಸತಾಯಿಸುತ್ತಾನೆ. ಮದುವೆ ಎಂದರೆ ದೋಚುವುದಕ್ಕೊಂದು ವೇದಿಕೆ ಎನಿಸುತ್ತಿರುವುದೇ ಸಮುದಾಯದ ನಡುವೆ ಎದ್ದಿರುವಂತ ಆಹಾಕಾರಕ್ಕೆ ಕಾರಣವಾಗಿದೆ. ಮದುವೆ ಎಂಬುದು ಜೀವನದ ಒಂದು ಮಹತ್ವಪೂರ್ಣವಾದಂಥ ಘಟ್ಟ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ವಿವಾಹಕ್ಕೆ ಅದರದೇ ಆದಂಥ ಒಂದು ಮಹತ್ವವಿದೆ. ಆದರೆ ನಮ್ಮ ಸಮುದಾಯದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಕರಾವಳಿಯ ಈ ಮುಸ್ಲಿಮರ ಸ್ಥಿತಿಗತಿಗಳನ್ನು ನೋಡಿದಾಗ ಇಡೀ ಮದುವೆಗಾಗಿಯೇ ಅವರ ಬದುಕು ಎಂಬಂಥ ರೀತಿಯಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಒಂದು ಮದುವೆಯನ್ನು ನೆರವೇರಿಸಲಿಕ್ಕೆ, ಅಥವಾ ತಮ್ಮ ಸಹೋದರಿಯರ ಮದುವೆಗಳನ್ನು ನೆರವೇರಿಸಲಿಕ್ಕೆ, ಅಥವಾ ಒಬ್ಬ ತಂದೆಯಾದವನು ತನ್ನ ಹೆಣ್ಣು ಮಕ್ಕಳ ಮದುವೆಯನ್ನು ನೆರವೇರಿಸಲಿಕ್ಕೆ ಇಡೀ ಜೀವನವನ್ನು ಸವೆಸುವಂಥ ಒಂದು ದುಸ್ಥಿತಿ ನಮ್ಮಲ್ಲಿದೆ. ಇದಕ್ಕೆಲ್ಲ ಒಂದು ಕಾರಣವಾಗಿ ನಮಗೆ ಕಂಡು ಬರ್ತಾ ಇರುವುದು, ಈ ಮದುವೆಯನ್ನು ನಡೆಸುವಂಥ ವ್ಯವಸ್ಥೆಯನ್ನು ನಾವು ಭಾಳಷ್ಟು ಕಠಿಣ, ಭಾಳಷ್ಟು ಜಟಿಲವಾಗಿ ನಾವು ಇವತ್ತು ಮಾಡಿರೋದ್ರಿಂದಲೇ ಎಲ್ಲ ಸಮಸ್ಯೆಗಳು ಇವತ್ತು ಬರ್ತಾ ಇದೆ ಎಂಬುದಾಗಿ ನಾವು ಕಾಣಬಹುದು. ವರದಕ್ಷಿಣೆ ನೀಡಲು, ಚಿನ್ನ ಖರೀದಿಸಲು ಸಾಧ್ಯವಿಲ್ಲದ, ಹಣವಿಲ್ಲದೆ ಒದ್ದಾಡುವ ಅದೆಷ್ಟೋ ಕುಟುಂಬಗಳಲ್ಲಿ ವಿವಾಹವಾಗದೆ ಅಸಂಖ್ಯ ಹೆಣ್ಣು ಮಕ್ಕಳು ಉಳಿದಿದ್ದಾರೆ. ಅವರ ಕಣ್ಣೀರು, ಅವರ ಅಸಹಾಯಕತೆ ಈ ಸಮುದಾಯವನ್ನು ವಿನಾಶಕ್ಕೆ ದೂಡದಿರುವುದೇ ಸಮಾಧಾನಕರ ಸಂಗತಿ. ಈ ರೀತಿ 30ರಿಂದ 40 ವಯೋಮಾನದವರೆಗೂ ಅವಿವಾಹಿತರಾಗಿ ಉಳಿದಿರುವ ಹೆಣ್ಣು ಮಕ್ಕಳ ಬಗ್ಗೆ ಸಮುದಾಯ ಚಿಂತಿಸಬೇಡವೇ? ಈಗಾಗಲೇ ನಮ್ಮ ಸಂಸ್ಥೆ 100ಕ್ಕಿಂತಲೂ ಹೆಚ್ಚು ಮದುವೆ ಅರ್ಜಿಗಳನ್ನು ಪಡೆದಿದೆ. ಅದರಲ್ಲಿ ಹೆಚ್ಚಿನವರು 35 ವರ್ಷ ದಾಟಿದವರೇ ಇದ್ದಾರೆ. 40 ವರ್ಷದೊಳಗೂ ಅರ್ಜಿಗಳು ಬಂದಿವೆ. ಈಗಾಗಲೇ ಅರ್ಜಿಗಳನ್ನು ಪಡೆದ ನಂತರ ನಾವು ಅವರ ಸರ್ವೆ ಮಾಡಲಿಕ್ಕೆ ಹೋಗ್ತೇವೆ, ಅವರ ಫ್ಯಾಮಿಲಿಯ ಬಗ್ಗೆ, ಅವರ ಸರೌಂಡಿಂಗ್ ಬಗ್ಗೆ ನೋಡಲಿಕ್ಕಾಗಿ. ಹಾಗೆ ನಾವು ಹೋಗಬೇಕಾದ್ರೆ ನಾವು ನೋಡಿದೆವು, ಹೆಚ್ಚಿನವರು ಅದರಲ್ಲಿ ಮಾನಸಿಕವಾಗಿ ಆಘಾತಕ್ಕೊಳಗಾಗಿದ್ದಾರೆ, ನಿರಾಸೆ ಉಂಟಾಗಿದೆ ಅವರಲ್ಲಿ. ಅಂದರೆ ನಾವಿನ್ನು ಮದುವೆ ಆಗುವುದಿಲ್ಲ, ನಮಗೆ ಮದುವೆ ಇಲ್ಲ, ಮದುವೆ ಕನಸನ್ನೇ ಬಿಟ್ಟು ಕೂತವರು ಹೆಚ್ಚು. ಅಲ್ಲದೆ ಅವರಲ್ಲಿ ಅವರ ಹೆತ್ತವರು ಕೂಡ ಮದುವೆಗೆ ಮುಂದುವರಿತಾ ಇಲ್ಲ. ಯಾಕಂದರೆ ಈಗ ವರದಕ್ಷಿಣೆಯ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ, ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಅವರ ಹುಡುಗರ ಡಿಮಾಂಡ್ಸ್ ಅನ್ನು ಪೂರ್ತಿ ಮಾಡಲಿಕ್ಕೆ ಇವರ ಫ್ಯಾಮಿಲಿಯವರಿಗೆ ಆಗ್ತಾ ಇಲ್ಲ. ಹಾಗಾಗಿ ಅವರು ಕೂಡ ಮುಂದುವರಿತಾ ಇಲ್ಲ ಮದುವೆಯ ಒಂದು ಕೆಲಸಕ್ಕೆ. وأنكحوا الأيام منكم والصالحين من عبادكم وإمائكم إن يكونوا فقراء يغنهم الله من فضله والله واسع عليم. ನಿಮ್ಮಲ್ಲಿ ಒಂಟಿಯಾಗಿರುವವರ ಮತ್ತು ನಿಮ್ಮ ದಾಸದಾಸಿಯರಲ್ಲಿ ಸಜ್ಜನರಾಗಿರುವವರ ವಿವಾಹ ಮಾಡಿಬಿಡಿರಿ. ಅವರು ಬಡವರಾಗಿದ್ದರೆ ಅಲ್ಲಾಹು ತನ್ನ ಅನುಗ್ರಹದಿಂದ ಅವರನ್ನು ಸಂಪನ್ನಗೊಳಿಸುವನು. ಅಲ್ಲಾಹನು ಅತಿ ವಿಶಾಲನೂ ಸರ್ವಜ್ಞನೂ ಆಗಿರುತ್ತಾನೆ. ವರದಕ್ಷಿಣೆಯಿಂದಾಗಿ ಹೆಣ್ಣು ಮಕ್ಕಳು ವಿವಾಹ ವಂಚಿತರಾಗಿ ಉಳಿಯುವುದಾದರೆ ಅದು ಸಮುದಾಯವನ್ನು ಖಂಡಿತವಾಗಿಯೂ ಕಾಡಬಹುದು. ಅದು ಯಾವ ರೂಪದಲ್ಲೂ ಸಮುದಾಯದ ಮೇಲೆ ದುಷ್ಪರಿಣಾಮ ಬೀರಬಹುದು. ಇಂದು ಈ ಅನಿಷ್ಟ ಪದ್ಧತಿಯಿಂದಾಗಿ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಈ ನಮ್ಮ ಸಹೋದರಿಯರು ನಿರಾಶರಾಗಿ ಯಾವುದಾದರೂ ತಪ್ಪು ಹೆಜ್ಜೆ ಇಟ್ಟರೆ ಅದಕ್ಕೆ ನಾವೆಲ್ಲರೂ ಹೊಣೆಗಾರರಲ್ಲವೇ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ವಿವಾಹವನ್ನು ಸುಲಭಗೊಳಿಸಿ ಅಂತೇಳಿ. ಅಂದರೆ ವಿವಾಹವನ್ನು ಸುಲಭಗೊಳಿಸಿ ವ್ಯಭಿಚಾರವನ್ನು ಕಷ್ಟಗೊಳಿಸಿದ್ದಾರೆ. ಆದರೆ ಇಂದು ಏನಾಗಿದೆ, ವಿವಾಹವು ಕಷ್ಟವಾಗಿದೆ, ವ್ಯಭಿಚಾರವೂ ಸುಲಭವಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ವರದಕ್ಷಿಣೆ.
ವರದಕ್ಷಿಣೆ ಅಂದರೆ ಅದರಲ್ಲಿ ಬಂಗಾರದ ಬೆಲೆ ಅಂತೂ ಇವತ್ತು ಗಗನಕ್ಕೇರಿದೆ. ಈ ನಿಟ್ಟಿನಲ್ಲಿ ನೋಡಲಿಕ್ಕೆ ಹೋದರೆ ಬಂಗಾರದ ವಿಷಯ ಬರುವುದರಿಂದಲೇ ಈ ಬಡ ಕುಟುಂಬದವರಿಗೆ ತಮ್ಮ ಹೆಣ್ಣು ಮಕ್ಕಳನ್ನು, ಅದರಲ್ಲಿ ವರದಕ್ಷಿಣೆ ಕೇಳುವಂಥವರಿಗೆ ತನ್ನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಲಿಕ್ಕೆ ಪರದಾಡಬೇಕಾಗುತ್ತದೆ. ಅಂಥದ್ರಲ್ಲಿ ಎಷ್ಟೋ ಹೆಣ್ಣು ಮಕ್ಕಳಿಂದು ಸಮಾಜದಲ್ಲಿ, ನಮ್ಮ ಸಮುದಾಯದಲ್ಲಿ 35 ತನಕ 40 ತನಕ ಮದುವೆ ಆಗಿದೆ, ಅವಿವಾಹಿತರಾಗಿಯೇ ಮನೆಯಲ್ಲಿ ಉಳಿದಿದ್ದಾರೆ ಅವರು. ಆಗಿರುವಾಗ ನೋಡಿ, ಮದುವೆ ಆಗದೆ ಉಳಿದ ಸಮಯದಲ್ಲಿ ಎಲ್ಲಿಯಾದರೂ ಒಂದು ಹೆಣ್ಣು ಮಗಳು ಒಂದು ತಪ್ಪು ದಾರಿಗೆ ಕಾಲಿಟ್ಟು ಎಲ್ಲಿಯಾದರೂ ಮನೆಯಿಂದ ಓಡಿ ಹೋದಾಗ ಆಗ ನಮ್ಮ ಯುವ ಜನರು ಅಥವಾ ಈ ಸಮುದಾಯ ಸಿಟ್ಟಿಗೆ ಹೇಳ್ತದೆ. ಅವರಿಗೆ ಬಹಳ ಇದಾಗ್ತದೆ. ಆ ಹೆಣ್ಣು ಮಗಳ ವಿಷಯದಲ್ಲಿ ಅವರು ಟೀಕಿಸ್ತಾರೆ, ಹಾಗೂ ಆ ವಿಷಯದಲ್ಲಿ ಬಹಳಷ್ಟು ಚರ್ಚೆ ಮಾಡ್ತಾರೆ, ಓಡಿ ಹೋದ್ಲಲ್ಲ ಹಾಗೆ ಹೇಗೆ ಅಂತ. ಆದರೆ ಅದನ್ನು ಹಿನ್ನೆಲೆ ಇಟ್ಟುಕೊಂಡು ನಾವು ಅವಲೋಕನ ಮಾಡಿದರೆ ಯಾಕಾಗಿ ಹೆಣ್ಣು ಮಕ್ಕಳು ಈ ರೀತಿ ಓಡಿ ಹೋದ್ರು ಅಂತ ಹೇಳಿದರೆ, ಅವಿವಾಹಿತರಾಗಿ ಮನೆಯಲ್ಲಿರುವಾಗ ಅವರು ಪಟ್ಟ ಆ ದುಃಖ, ಅದಕ್ಕೋಸ್ಕರ ಅವರು ಹಾಗೆ ಮಾಡಿರ್ಬೋದು. ಹಾಗಾದರೆ ನಾವು ಏನು ಮಾಡಬೇಕು ಇಂಥ ವಿಷಯದಲ್ಲಿ? ನಾವು ವಿವಾಹವನ್ನು ಸರಳಗೊಳಿಸಬೇಕಾಗಿದೆ. ವಿನಾಕಾರಣ ಅನಿಸ್ಲಾಮಿಕವಾದ ಈ ಸಂಪ್ರದಾಯವನ್ನು ನಾವೇ ಬೆಳೆಸಿ ನಮ್ಮ ಸಹೋದರಿಯನ್ನು ಅದಕ್ಕೆ ಬಲಿ ಕೊಡುತ್ತಿದ್ದೇವೆ. ಛೇ, ಎಂತಹ ಮುಸ್ಲಿಮರು ನಾವು! ವರದಕ್ಷಿಣೆಯ ಮೂಲಕ ಹೇಗೂ ನಾವು ಕೆಟ್ಟು ಹೋಗಿದ್ದೇವೆ, ಅದೇ ರೀತಿ ಹೊರ ಊರಿನವರನ್ನು ಸಹ ಕೆಡಿಸುತ್ತಿದ್ದೇವೆ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸರಳ ಮತ್ತು ಸುಂದರವಾದಂತಹ ಒಂದು ಸುನ್ನತ್ತಾಗಿದೆ ವಿವಾಹ ಅಂತ ಹೇಳುವಂಥ ಒಂದು ಚರ್ಯೆ. ಆದರೆ ಇವತ್ತು ಆ ಚರ್ಯೆಗೆ ವರದಕ್ಷಿಣೆ ಮತ್ತು ಆಡಂಬರದ ಮದುವೆ ಅಂತ ಹೇಳುವಂತಹ ಮಸಿಯನ್ನು ಇವತ್ತು ನಾವು ಬಳಿತಾ ಇದ್ದೇವೆ. ಅದೆಷ್ಟು ದೊಡ್ಡ ಸಮಸ್ಯೆಗಳನ್ನು, ಸಾಮಾಜಿಕವಾದಂತಹ ಸಮಸ್ಯೆಗಳನ್ನಿಲ್ಲಿ ಹುಟ್ಟು ಹಾಕಿದೆ ಅಂತ ಹೇಳಿದರೆ, ನಮ್ಮ ಇವತ್ತು ಕಡಿಮೆ ಬೆಲೆಗೆ ಅಂದರೆ ಬಹಳ ಕಡಿಮೆ ವರದಕ್ಷಿಣೆ ತೆಗೆದುಕೊಳ್ತಾರೆ ಅಂತ ಹೇಳುವಂಥ ಕಾರಣಕ್ಕಾಗಿ ನಮ್ಮ ಸಹೋದರಿಯರನ್ನು ಇವತ್ತು ಘಟ್ಟದ ಕಡೆಗಳಿಗೆ, ಇವತ್ತು ಮಲೆನಾಡಿನಂತಹ ಪ್ರದೇಶಗಳಿಗೆ ಮದುವೆ ಮಾಡಿ ಕಳಿಸುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಇವತ್ತು ಹುಟ್ಟುತ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡಿ ವರದಕ್ಷಿಣೆ ಪಡೆದು ಮದುವೆ ಮಾಡಿಕೊಂಡು ಹೆಣ್ಣನ್ನು ಸುಖವಾಗಿಡುವುದಕ್ಕೂ ಸಾಧ್ಯವಾಗದವರು ನಮ್ಮಲ್ಲಿದ್ದಾರೆ. ಈ ಅನಿಷ್ಟ ಪದ್ಧತಿಯಿಂದಾಗಿ ಎಷ್ಟೋ ಮನೆಗಳಲ್ಲಿ ಬದುಕು ನಾಶವಾಗಿ ಬಿಟ್ಟಿದೆ. ಎಷ್ಟೋ ವಿವಾಹಗಳು ಮುರಿದು ಬಿದ್ದಿವೆ. ನಮ್ಮ ಸಹೋದರಿಯರು ಎಷ್ಟೋ ವಿಧದ ಚಿತ್ರಹಿಂಸೆಗಳಿಗೂ ತುತ್ತಾಗಿದ್ದಾರೆ. ಅದೆಷ್ಟೋ ಹೆಣ್ಣು ಮಕ್ಕಳನ್ನು ಕ್ರೂರವಾಗಿ ಕೊಲ್ಲಲಾಗಿದೆ. ಇದು ನಮ್ಮ ಸಹೋದರಿ ಫಾತಿಮತ್ ಝಹ್ರಾ. ಈಕೆ ಮದುವೆಯಾದ 3 ತಿಂಗಳಲ್ಲಿ ಹೀಗಾಗಿ ಹೋದಳು. ಏಪ್ರಿಲ್ 27, 2010 ಮಾಧ್ಯಮಗಳಲ್ಲಿ ಬಂದ ವರದಿ ಪ್ರಕಾರ ಇದಕ್ಕೆ ವರದಕ್ಷಿಣೆಯೇ ಕಾರಣವೆನ್ನಲಾಗಿದೆ. ಇದು ನಿಜವಾಗಿಯೂ ವರದಕ್ಷಿಣೆಯಿಂದಲೇ ನಡೆದಿದ್ದರೆ ನಾವೆಲ್ಲರೂ ಇದಕ್ಕೆ ಹೊಣೆಗಾರರಲ್ಲವೇ? ಪುತ್ತೂರು ತಾಲೂಕಿನ ಅರ್ತಿಕೆರೆ ಗ್ರಾಮದಿಂದ ಈ ಸಹೋದರಿಯನ್ನು ಹಾಸನ ಜಿಲ್ಲೆಯ ಅರಸೀಕೆರೆಗೆ ವಿವಾಹ ಮಾಡಿಕೊಡಲಾಗಿತ್ತು. ಮದುವೆಯಾಗಿ 2 ತಿಂಗಳಲ್ಲಿ ಈ ಯುವತಿ ಹೆಣವಾದಳು. ಆಕೆಯ ಹೆತ್ತವರ ಆಕ್ರಂದನವನ್ನು ನೀವೊಮ್ಮೆ ಕೇಳಿರಿ. അവർക്ക് വേണ്ടാഞ്ഞ കൂടെ കൊണ്ടാക്കിറാഞ്ഞി അവർക്ക് നിങ്ങൾ കൊണ്ടാക്കി അവർക്ക് ചെല്ലിറാഞ്ഞി ഞങ്ങൾക്ക് കയറിയിട്ടില്ല അവർക്ക് കയറി ഞങ്ങൾ ചെല്ലി അവർ അവിടെ ശുദ്ധിയില്ല വിഷയമില്ല കൊന്നല്ലേ പരിക്കിട്ട് ഞങ്ങൾ വേറെ എത്ര കത്തുന്നു അങ്ങനെ കൂട്ടിയ മക്കൾ അല്ല ഞങ്ങൾ കൊടുക്കാതെ കൊടുത്തവരെല്ലാം നല്ലുള്ളായിരുന്നു. ഇത് മെഡിസനെ കുടിച്ചിട്ട് തിന്ന് കൊതിക്കിട്ട് തിന്നായിരുന്നു. ഞങ്ങൾ കൊടുത്തില്ല. അങ്ങനെ അതുകൊണ്ട് ഞങ്ങൾ കൊടുക്കാമല്ലോ, ഞങ്ങൾ കൊടുക്കാമല്ലോ, ഇനി കൊടുക്കാതെ എൻ്റെ ചാക്കിലെടുത്തോണ്ട്. ಇಷ್ಟು ದೊಡ್ಡ ದುರಂತ ನಡೆದರೂ ನಾವು ಕಣ್ಣಿದ್ದೂ ಕುರುಡರಂತೆ ಇದ್ದೇವೆ. ಇಂತಹ ಕ್ರೂರತನ ನಿಮ್ಮ ಮನೆಯವರೊಡನೆ ನಡೆದರೆ ನೀವು ಸಹಿಸುವಿರಾ? ನಮ್ಮ ಸಮುದಾಯವನ್ನು ವರದಕ್ಷಿಣೆ ಮುಕ್ತಗೊಳಿಸಲು ನಮಗೆ ಇನ್ನೆಷ್ಟು ಕಣ್ಣೀರು ಹರಿಸಬೇಕು, ಇನ್ನೆಷ್ಟು ಜೀವ ಬಲಿಯಾಗಬೇಕು? ಇಂತಹ 100 ಘಟನೆಗಳು ನಮ್ಮ ಗಮನಕ್ಕೆ ಬರದಂತೆ ನಡೆಯುತ್ತಿವೆ. ಈ ದುರಂತ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತವಲ್ಲ, ಗಂಡು ಮಕ್ಕಳಿಗೂ ನಿಧಾನ ವಿಷವಾಗಿ ಪರಿಣಮಿಸಿದೆ. ಬ್ಯಾರಿ ಸಮುದಾಯ ಇಂದು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಶೈಕ್ಷಣಿಕ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಔದ್ಯೋಗಿಕ ಸಮಸ್ಯೆ ಇರ್ಬೋದು. ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವನ್ನು ಹುಡುಕ್ತಾ ಹೋದರೆ
ನಮ್ಮ ಮುಂದೆ ಕಾಣಸಿಗುವುದು ವರದಕ್ಷಿಣೆ ಎಂಬ ಮಹಾಮಾರಿ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಅದ್ಭುತವಾದಂಥ ಪ್ರತಿಭೆ ಇದೆ. ಮುಂದೆ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು IAS, IPS, ಇಂಜಿನಿಯರಿಂಗ್, ಮೆಡಿಕಲ್ ಮುಂತಾದ ವ್ಯಾಸಂಗವನ್ನು ಮಾಡಬೇಕಾದಂಥ ವಿದ್ಯಾರ್ಥಿಗಳು ಇಂದು ಆ ಯುವಕರು ಶಿಕ್ಷಣವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ವಿದೇಶಕ್ಕೆ ಹಾರಿ ಹೋಗ್ತಾ ಇದ್ದಾರೆ. ನೀನು ಯಾಕೆ ಶಿಕ್ಷಣವನ್ನು ಮೊಟಕುಗೊಳಿಸಿದ್ದೀಯಾ ಅಂತ ಕೇಳಿದರೆ, ಮನೆಯಲ್ಲಿ ಸಹೋದರರಿದ್ದಾರೆ, ಇಲ್ಲಿ ಕಲಿತಾ ಕೂತ್ರೆ ಆ ಸಹೋದರರಿಗೆ ಮದುವೆ ಮಾಡುವುದಾದರೆ ಹೇಗೆ, ವರದಕ್ಷಿಣೆಗೆ ಹಣ ಸಂಪಾದನೆ ಮಾಡುವುದಾದರೆ ಹೇಗೆ, ಈ ಎಲ್ಲ ಪ್ರಶ್ನೆಗಳು ನಮಗೆ ಮತ್ತೆ ತಿರುಗಿ ಕೇಳ್ತಾರೆ. ಇಂದು ನಮ್ಮ ಸಮುದಾಯದ ಅದೆಷ್ಟೋ ಯುವಕರು ಶಿಕ್ಷಣವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ವೀಸಾ ಪಡೆದು ಗಲ್ಫಿಗೆ ಹೋಗಿ ಅಲ್ಲಿ ಕೊಳಿತಾ ಇದ್ದಾರೆ. ನಮ್ಮ ಸಮುದಾಯದ ಪ್ರತಿಯೊಬ್ಬ ಸದಸ್ಯನಲ್ಲಿಯೂ ಸಮುದಾಯದ ಸ್ವಾಭಿಮಾನವು ತುಂಬಿ ತುಳುಕುತ್ತಿದೆ. ನಮ್ಮ ಸಮುದಾಯದ ಗೌರವ ಪ್ರತಿಷ್ಠೆಗಳನ್ನು ಕಾಪಾಡುವುದಕ್ಕಾಗಿ ಯುವಜನಾಂಗದ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನೇ ಬಲಿ ನೀಡಲು ಸನ್ನದ್ಧರಿದ್ದಾರೆ. ಹೌದು, ನಮ್ಮ ಸಮುದಾಯದ ಒಂದು ಹೆಣ್ಣಿಗೆ ಯಾರಾದರೂ ಒಂದಿಷ್ಟು ಕಿರುಕುಳ ನೀಡಿದರೆ ನಮ್ಮೆಲ್ಲರ ರಕ್ತವು ಕುದಿಯುತ್ತದೆ. ಸಮುದಾಯದ ಗೌರವವನ್ನು ಮಣ್ಣು ಕೂಡಿಸುತ್ತಿರುವ ಈ ವರದಕ್ಷಿಣೆಯ ವಿಷಯ ಬರುವಾಗ ಸ್ವಾಭಿಮಾನವೆಲ್ಲ ಎಲ್ಲಿ ಅಡಗಿಕೊಳ್ಳುತ್ತದೆ? ಈ ಮಹಾ ಅನಿಷ್ಟದ ವಿರುದ್ಧ ನಮ್ಮ ರಕ್ತ ಯಾಕೆ ಕುದಿಯುವುದಿಲ್ಲ? ಪ್ರೀತಿಯ ನಮ್ಮ ಸಹೋದರರೇ, ನೀವು ಈ ಕೈ ಜೋಡಿಸುವ ಮುನ್ನ ಒಂದು ನಿಮಿಷ ಚಿಂತಿಸಿ. ಈಗ ನೀವು ನಿಖಾದ ಮೂಲಕ ಒಂದು ಹೆಣ್ಣಿನ ರಕ್ಷಕನಾಗಿ ಸಂರಕ್ಷಣೆ ಮಾಡಲು ಅಲ್ಲಾಹುವಿನ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತಾ, ಆಕೆಯ ಮನೆಯವರಿಂದ ವರದಕ್ಷಿಣೆ ಅಥವಾ ವರದಕ್ಷಿಣೆಯ ಹೆಸರನ್ನು ಬದಲಾಯಿಸಿ ಗಿಫ್ಟ್ ಎನ್ನುತ್ತಾ ಬೆಲೆ ಬಾಳುವ ವಸ್ತುಗಳನ್ನು ಪಡೆದು ಆಕೆಯ ಮನೆಯವರನ್ನು ಇಂದು ಸಾಲದ ಭಾರದಲ್ಲಿ ಬೀದಿಗೆ ತಳ್ಳುತ್ತಿದ್ದೀರಿ. ಓ ವರದಕ್ಷಿಣೆ ಪಡೆಯುವ ಸಹೋದರರೇ, ವರುಷ ಉರುಳುತ್ತದೆ, ನಿಮ್ಮ ಹರುಷ ಬರಿದಾಗುತ್ತದೆ. ನೀವು ಕೂಡ ಹೆಣ್ಣು ಮಕ್ಕಳ ತಂದೆಯಾಗುವಿರಿ. ಆ ಹೆಣ್ಣು ಮಕ್ಕಳು ಮದುವೆ ಪ್ರಾಯಕ್ಕೆ ಬಂದಾಗ ನಿಮಗೂ ಚಿಂತೆ ಕಾಡುತ್ತದೆ. ಅಂದು ವರದಕ್ಷಿಣೆ ಹಣ ಸಂಗ್ರಹಿಸುವುದಕ್ಕಾಗಿ ನೀವು ಪರದಾಡುವಿರಿ. ಇಂದು ನಿಮಗೆ ವರದಕ್ಷಿಣೆಯನ್ನು ಪಡೆಯಲು ಪ್ರೇರೇಪಿಸಿದ ನಿಮ್ಮ ತಂದೆ ತಾಯಿ ನಿಮ್ಮ ಸ್ಥಿತಿಗೆ ಅಂದು ದುಃಖಿಸುತ್ತಾರೆಯೇ ಹೊರತು ನಿಮ್ಮ ನೆರವಿಗೆ ಬರುವುದಿಲ್ಲ. ನಿಮ್ಮ ಸಹೋದರ ಸಹೋದರಿಯರು ಸಾಂತ್ವನ ಹೇಳುತ್ತಾರೆಯೇ ಹೊರತು ಅವರೂ ಕೂಡ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ. ನೀವು ಅಂದು ಏಕಾಂಗಿ. ಮನೆ ಮಾರುವುದು, ಸಾಲಕ್ಕೆ ಅಲೆದಾಡುವುದು, ಲೋನ್ ಪಡೆಯುವುದು ಮಾತ್ರವೇ ನಿಮ್ಮ ಮುಂದೆ ಇರುವ ದಾರಿ. ಇನ್ನೂ ಅಸಾಧ್ಯವಾದಾಗ ನಿಮ್ಮ ಗಂಡು ಮಕ್ಕಳ ದುಡಿಮೆ, ಸಂಪತ್ತು, ಭವಿಷ್ಯ ಮತ್ತು ಅವರ ವಿದ್ಯಾಭ್ಯಾಸವನ್ನು ಇದಕ್ಕಾಗಿ ನೀವು ಬಲಿ ನೀಡುವಿರಿ. ತಲೆಗೆ ಹಾಕಿದ ನೀರು ಕಾಲಿಗೆ ಬಂದೇ ಬರುತ್ತದೆ. ಅಷ್ಟೇ ಅಲ್ಲ, ಆ ಧ್ವನಿ ನಿಮಗೆ ಮತ್ತೆ ಮತ್ತೆ ಕೇಳಿಸುತ್ತದೆ. ಅದು ನಿಮ್ಮ ಮನಸ್ಸನ್ನು ಹಿಂಡುವ ರೀತಿಯಲ್ಲಿ. 25 ವರ್ಷಕ್ಕೆ ಮುನ್ನೆ ಅವರೊಕ್ಕ 25 പൗണും 2 ലക്ഷം കാശി എടുത്തിട്ടുണ്ട് ഞാൻ. അത്ര കാശി പൗണ് ആക്കുണി അവന്റെ കാക്ക എത്ര ഭംഗ വന്നിനി അവന്റെ കാക്കയ്ക്കേ അറിയൂ. ഇപ്പ ഓന്റെ 2 പെണ്ണു പിള്ളേർക്കും മംഗലത്തേക്ക് പൊതു വരുന്നു. ആയെങ്ക 100 പൗണ് കേൾക്കുന്നറി ഓ ഓടുന്ന കൊടുക്കുന്നതെന്ന്. അന്ന് കാശി ബംഗാരി എടുത്തിട്ട് വലിയ രാജക്കന്മാരെ പോലെ തിരിഞ്ഞുകൊണ്ടുണ്ടാഞ്ഞ. ഇപ്പ ആ കാശ് ബംഗാരെ കൗത്തുകൂറിലല്ലേ അതിലേക്ക് ചലനെ ತಲೆಗೆ ಬೀತಿಯ ತನ್ನಿ ಕಾಲ್ಕೆ ಬೆರೋಣೇನು. ವರದಕ್ಷಿಣೆ ಕೇವಲ ಒಂದು ಮನೆ ಅಥವಾ ಕುಟುಂಬವನ್ನು ಮಾತ್ರವಲ್ಲ, ಇಡೀ ಊರನ್ನೇ ನಾಶ ಮಾಡುವ ಸಾಮರ್ಥ್ಯವನ್ನು ಪಡೆದಿದೆ. ಇದಕ್ಕೆ ಕೇರಳದ ಮಲಪ್ಪುರಂ ಜಿಲ್ಲೆಯ ನಿಲಂಬೂರು ಗ್ರಾಮ ಪಂಚಾಯತ್ ಒಂದು ದೊಡ್ಡ ಉದಾಹರಣೆ. ಇಲ್ಲಿಯ ಜನರು ವರದಕ್ಷಿಣೆಯಿಂದ ಬೇಸತ್ತು ಊರನ್ನೇ ವರದಕ್ಷಿಣೆ ಮುಕ್ತಗೊಳಿಸುವ ನಿರ್ಧಾರ ತಳೆದಿದ್ದಾರೆ. അല്ലിന പഞ്ചായത്ത് അധ്യക്ഷരನ್ನು മാതനാടിಸಿದಾಗ ಅವರು ಹೀಗೆಂದರು. നമ്മളുടെ പഞ്ചായത്തിൽ എല്ലാവർക്കും വീട് കൊടുക്കുന്ന ഒരു പദ്ധതിയുണ്ട്, 1000 വീട് പദ്ധതിയാണ്. അവർ 2 വർഷം കൂടി മുഴുവൻ ആളുകൾക്കും വീട് കൊടുത്ത് വീടില്ലാത്തവരാരും പഞ്ചായത്തിൽ ഉണ്ടാവരുത്. ആ ഒരു പദ്ധതി നമ്മൾ തുടങ്ങി. അപ്പോൾ പദ്ധതി തുടങ്ങിയ സമയത്ത് കാണുന്ന പുതിയ പുതിയ അപേക്ഷകൾ വരുന്നു. നമ്മൾ കണ്ടെത്തിയ ആളുകളെക്കാളും കൂടുതൽ അപേക്ഷ. അപ്പോൾ നമ്മൾ അവരെയൊക്കെ വിളിച്ചു കൂട്ടി ചോദിച്ചപ്പോൾ അവർ പറഞ്ഞു, ഞങ്ങൾക്ക് നേരത്തെ വീടുണ്ടായിരുന്നു, പക്ഷെ ഇപ്പോൾ വീട് വിറ്റതാണ്. അപ്പോൾ എന്തിന് വീട് വിറ്റാന്ന് വെച്ചൊക്കെ മക്കളെ കെട്ടിക്കാൻ വീട് വിറ്റവരാണ്. ഒരു വർഷം 100-150ഓളം ആളുകൾ സ്വന്തം വീട് വിൽക്കുകയാണ് മക്കളെ കെട്ടിക്കാൻ. ഈ മലബാർ കഴിഞ്ഞാൽ ഇപ്പോൾ കാസർഗോഡ്, കണ്ണൂർ, കോഴിക്കോട്, മലപ്പുറം, പാലക്കാട് കഴിഞ്ഞാൽ
തൃശ്ശൂരിനപ്പുറത്തേക്ക് കടന്നാൽ തന്നെ ഈ രീതി ഇങ്ങനെയല്ല. കാരണം ഇവിടെയുള്ള ഗൾഫിൽ കാസർഗോഡോ അല്ലെങ്കിൽ ഇവിടെയൊക്കെ ഉള്ള ഗൾഫുകാരായ അച്ഛന്മാർ വാപ്പമാർ മകൾ 8ാം ക്ലാസ് പഠിക്കുകയായിരിക്കും. അവർ പൈസ സ്വരൂപിക്കുന്നത് എന്തിനു വേണ്ടി അറിയോ? മകളെ കെട്ടിക്കാനാണ്. തൃശ്ശൂർ അപ്പുറമുള്ള മുസ്ലിം സമൂഹത്തിലെ ആളുകളെ നിങ്ങൾ നോക്കി അങ്ങ് കാണാൻ പറ്റും. അവർ ഗൾഫിലാണെങ്കിൽ അവർ പൈസ സ്വരൂപിക്കുന്നത് എന്തിനറിയോ? മക്കളെ പഠിപ്പിക്കാനാണ്. ಈಗ ನಮ್ಮ ಧಾರ್ಮಿಕ ನೇತಾರರು ಹಾಗೂ ಧಾರ್ಮಿಕ ಮುಖಂಡರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ವರದಕ್ಷಿಣೆ ಮುಕ್ತಗೊಳಿಸುವ ನೇತೃತ್ವವನ್ನು ವಹಿಸುತ್ತಿದ್ದಾರೆ. ಅವರ ಪ್ರಯತ್ನಕ್ಕೆ ಅಲ್ಲಾಹನು ಶಕ್ತಿ ನೀಡಲಿ. ചില തലങ്ങളിൽ നിർബന്ധ സ്ത്രീധനം അത് നിർബന്ധമായി നടന്നുകൊണ്ടിരിക്കുന്നതായി നമുക്ക് അറിയാൻ കഴിയുന്നു. അതിൻ്റെ പേരിൽ പല രക്ഷിതാക്കളും വിഷമിക്കുകയും പെൺകുട്ടികളെ വിവാഹം ചെയ്തു കൊടുക്കാൻ കഴിയാതെ ഇരിക്കുകയും ചെയ്യുന്നു. മറ്റു ചില നാടുകളിൽ, ഇന്ത്യക്ക് പുറത്ത് മറ്റു ചില നാടുകളിൽ ഇതിന് മറിച്ചും ഉണ്ട്. പുരുഷന്മാർ സ്ത്രീകൾക്ക് വീട് നൽകണം, ആഭരണം നൽകണം, വലിയ തുക നൽകണം എന്ന നിയമമാണ് നടപ്പിൽ വരുത്തിക്കൊണ്ടിരിക്കുന്നത്. അതുകൊണ്ട് പല പുരുഷന്മാരും വിവാഹം കഴിക്കാതെ നിൽക്കുന്ന സംഭവങ്ങളും ഉണ്ട്. ഇത് രണ്ടും ശരിയല്ല. അത് രണ്ടും ഇല്ലാത്ത ഒരു സംവിധാനം ഇവിടെ ഉണ്ടാക്കാൻ മത പണ്ഡിതന്മാരും ഓരോ സ്ഥലങ്ങളിലുള്ള മഹല്ലത്തിൻ്റെ ഭരണാധികാരികളും നാട്ടുകാരും ശ്രമിക്കേണ്ടതാകുന്നു. മഹല്ലത്തുകളിൽ സ്ത്രീധന മുക്ത മഹല്ലത്തുകളായി മാറ്റാൻ മഹല്ല കമ്മിറ്റികളും പ്രവർത്തകരും ശ്രമിക്കുക. ഇസ്ലാമിൻ്റെ ഫണ്ടമെൻ്റലായിട്ടുള്ള തത്വങ്ങളിൽ ഒന്നാണ് എന്തെന്ന്? ലാ ലററ വലാ ളിറാറ ഫിൽ ഇസ്ലാം. ബുദ്ധിമുട്ടലോ ഇസ്ലാമിലില്ല. അങ്ങനെയുള്ള ഒരു കാര്യത്തിന് ഒരിക്കലും അംഗീകരിക്കൂല എന്നർത്ഥം. ഇത്രമാത്രം ബുദ്ധിമുട്ടാക്കുന്ന കാര്യം, സമൂഹത്തിൽ ബുദ്ധിമുട്ടുണ്ടാക്കുന്ന കാര്യം സ്ത്രീധനമെന്ന് മനസ്സിലാക്കാൻ വലിയ ബുദ്ധി, ഐൻസ്റ്റീൻ്റെ ബുദ്ധിയൊന്നും ആവശ്യമില്ല സാധാരണക്കാർക്ക് പോലും. അത്രമാത്രം വ്യക്തമായിട്ടുള്ള കാര്യമാണ്. ഒരു വ്യക്തി, സാധാരണ മിക്കവാറും വ്യക്തി, ഇങ്ങനെയുള്ള ഒരു വ്യക്തി ഒരു മോളെ വിവാഹം കഴിച്ചു കൊടുത്താൽ ഇങ്ങനെയാവും. അപ്പോൾ അത്രമാത്രം പ്രയാസം ഉണ്ടാക്കുന്ന ഒരു പ്രശ്നമാണ് ഈ സ്ത്രീധനം, അതല്ലെങ്കിൽ എന്ത് വരദക്ഷിണ എന്ന് പറയുന്ന ഇത്. ആഖിറത്തിൻ്റെ ഓർമ്മയില്ലാത്തതുകൊണ്ടാണ് അത്രയും പൊന്ന് മാത്രം മതി, ബംഗാറ് മാത്രം മതി എന്നുള്ള ആ ചിന്ത വരുത്തി. ബംഗാറ് വേണം, എല്ലാം ഉണ്ടെങ്കിൽ ഒരു കുറച്ച് പെണ്ണുങ്ങൾക്ക് വേണം അത്യാവശ്യം. ഇത് സ്വർണത്തിൽ കുളിച്ചാലും മതിയാവാത്തൊരവസ്ഥ, അള്ളാൻ്റെ ഓർമ്മയില്ലാത്തൊരവസ്ഥയാണ്. നമ്മൾ ഈമാൻ തന്നെ ನಷ್ಟಪಟ್ಟು ಹೋದ കാര്യമാണ്. ಇವತ್ತು ವರದಕ್ಷಿಣೆ ಎಂಬ ಈ ಭೂತ, ಈ ಪೀಡೆ ಅಥವಾ ಈ ಅನಿಷ್ಟ ಒಂದು ವೇಳೆ ಅದನ್ನು ನಿರ್ಮೂಲನ ಮಾಡದಿದ್ದರೆ ಕೇವಲ ಒಬ್ಬ ಹುಡುಗಿಯ ಅಥವಾ ಸಹೋದರಿಯ ಬದುಕು ಮಾತ್ರ ಬರಡಾಗುವುದಲ್ಲ, ಬದಲಾಗಿ ಆ ಹುಡುಗಿಗೆ ಅಥವಾ ಆ ಸಹೋದರಿಗೆ ವಿವಾಹ ಮಾಡಿಸಲಿಕ್ಕಾಗಿ ಪ್ರಯತ್ನಿಸುತ್ತಿರುವಂತಹ ಅದೆಷ್ಟೋ ಯುವ ಚೇತನಗಳ ಬದುಕು ಅದು ಮುದುಡಿ ಹೋಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಮಾಜದ ಈ ಅನಿಷ್ಟದ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಈ ಹೋರಾಟ ಮಾಡಲು ನಾವು ಎಲ್ಲ ಯುವಕರು ಸನ್ನದ್ಧರಾಗಬೇಕು. ಅದಕ್ಕಾಗಿ ಸಂಪೂರ್ಣ ವರದಕ್ಷಿಣ ನಿರ್ಮೂಲನ ಮಾಡಬೇಕು ಮಾತ್ರ ಅಲ್ಲ, ವರದಕ್ಷಿಣ ಮುಕ್ತ ಮದುವೆಯನ್ನು ನಾವು ಮಾಡಬೇಕಾಗಿದೆ. ಈ ಸಮಾಜ ಈ ಕುರ್ಆನ್ನೊಂದಿಗೆ ಕೈ ಜೋಡಿಸುವುದಾದರೆ, ಅಲ್ಲಾಹನು ಹೇಳಿದ ಹಾಗೆ ವಅತಸಿಮು ಬಿಹಬಲಿಲ್ಲಾಹಿ ಜಮೀಅ, ವಅತಸಿಮು ಬಿಹಬಲಿಲ್ಲಾಹಿ ಜಮೀಅ, ನೀವು ಅಲ್ಲಾಹನ ದಾರವನ್ನು ಬಿಗಿ ಹಿಡಿಯಿರಿ, ಅಂದರೆ ಅಲ್ಲಾಹನ ಗ್ರಂಥವನ್ನು ಬಿಗಿ ಹಿಡಿಯಿರಿ. ಸಕಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಂದಂತಹ ಗ್ರಂಥ, ಈ ಗ್ರಂಥವನ್ನು ಓದಬೇಕು, ಅರ್ಥ ಮಾಡಿಕೊಳ್ಬೇಕು, ಅಧ್ಯಯನಗೊಳಿಸಬೇಕು. ಈ ಕುರ್ಆನ್ ಹೇಳಿದ ಹಾಗೆ ನಾವು ಬದುಕನ್ನು ಸಾಗಿಸಬೇಕು. ಒಂದು ವೇಳೆ ನಾವು ಬದುಕನ್ನು ಸಾಗಿಸಿದರೆ ಖಂಡಿತವಾಗಿಯೂ ವರದಕ್ಷಿಣೆಯಂತಹ ಅನೇಕ ಪೀಡನೆಗಳು, ಅನೇಕ ಸಮಸ್ಯೆಗಳು ಅದು ಬಗೆಹರಿಯುತ್ತದೆ. ನಮ್ಮ ಸಮುದಾಯದ ಪ್ರಜ್ಞಾವಂತ ಯುವಕರೇ, ಇನ್ನು ನಮ್ಮ ಸಮುದಾಯದಿಂದ ಯಾರೂ ಮದುವೆಗಾಗಿ ಮನೆಯನ್ನು ಮಾರಬಾರದು, ಬ್ಯಾಂಕುಗಳಿಂದ ಸಾಲ ಪಡೆಯಬಾರದು, ಮದುವೆ ಕಾರಣಕ್ಕಾಗಿ ಕಣ್ಣೀರು ಹರಿಸಬಾರದು, ಒಂದೇ ಒಂದು ಜೀವ ಬಲಿಯಾಗಬಾರದು. ಈ ಹೊಣೆಯನ್ನು ನಾವು ವಹಿಸಿಕೊಂಡು ಈ ಸಮಾಜವನ್ನು ವರದಕ್ಷಿಣೆಯ ಪಿಡುಗಿನಿಂದ ಮುಕ್ತಗೊಳಿಸೋಣ. ಅಲ್ಲಾಹುವಿನ ಆದೇಶದಂತೆ ಪರಿಶುದ್ಧ ಮಹರಿಗೆ ಪ್ರಾಮುಖ್ಯತೆ ನೀಡೋಣ. ಅಲ್ಲಾಹುವಿನ ಪ್ರೀತಿಯನ್ನು ಗಳಿಸೋಣ. ಇಹಲೋಕ ಮತ್ತು ಪರಲೋಕಗಳಲ್ಲಿ ವಿಜಯಿಗಳಾಗೋಣ.
ಈ ವರದಕ್ಷಿಣ ಮುಕ್ತ ಚಳವಳಿಯಲ್ಲಿ ತೊಡಗಿಸಿದವರಿಗೆ ಅಲ್ಲಾಹುನು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಲಿ. ಆಮೀನ್.